ಎಲ್ಲ ವೀಕ್ಷಕರಲ್ಲಿ ನಮಸ್ಕಾರಗಳು. ಇವರೇ ಮೂಲ ಅಮರೇಶ್ವರ ಲಿಂಗು. ಇದು ಉದ್ಭವ ಜಲ. ಈ ದೇವರ ಸುತ್ತುಗಡೆಯಿಂದ ನೀರು ಬರ್ತಾ ಇದೆ. ಮೂಲ ಇದು ಜಲ ಇಲ್ಲೇ ಇದೆ. ಇದು ಉತ್ಸವ ಮೂರ್ತಿ. ಈ ಜಲ ಇಲ್ಲಿಂದ ಬಂದು ಹಿಂಗ್ ಪಾಸ್ ಆಗ್ತದ. ಗಡಿಗೆ ಬಾವಿ ಅಂತೇಳಿ ಮೇಲೆ ಅಲ್ಲಿ ಬೇರೆ ಜಲ ಇದೆ. ಇದು ಸುಮಾರು 2ನೇ ಶತಮಾನದ ದೇವಸ್ಥಾನ. ಇಲ್ಲಿ 12ನೇ ಶತಮಾನದ ಆಯ್ದಕ್ಕಿ ಲಕ್ಕಮ್ಮ ಹಾಗೂ ಮಾರಯ್ಯ ಅವರು ಇಲ್ಲಿ ಇರ್ತಕ್ಕಂಥ ಪ್ರತೀತಿ ಇದೆ. ಹಾಗಾಗಿ 12ನೇ ಶತಮಾನದ ಹಿಂದಿನ ದೇವಸ್ಥಾನ ಅಂತ ಹೇಳ್ಬೋದು. ತುಂಬಾ ಸುಂದರವಾದ ಐತಿಹಾಸಿಕ ದೇವಸ್ಥಾನ. ಎಲ್ಲಾ ಭಕ್ತರಲ್ಲಿ ಬೇಡಿಕೆಯನ್ನು ಈಡೇರಿಸುವಂತ ಒಂದು ಮಹಾನ್ ದೇವಸ್ಥಾನ. ಹಾಗಾಗಿ ಎಲ್ಲಾ ಭಕ್ತರಲ್ಲೂ ಮನವಿ, ಎಲ್ಲರೂ ಜಾತ್ರೆಗೆ ಬಂದು ಎಲ್ಲರೂ ಜಾತ್ರೆಯಲ್ಲಿ ಪಾಲ್ಗೊಂಡು ಅಮರೇಶ್ವರನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಎಲ್ಲರೂ ವಿನಂತಿ. ಹೋಳಿ ಹುಣ್ಣಿ ದಿನ ತೇರ. ಇಲ್ಲಿ ತೇರಾಗಿಂದ ಆಮೇಲೆ ಬಸವಾಟ ಇದು ಇರ್ತದ್ರಿ. ದ್ವಿತೀಯ ಉತ್ಸವ, ತೃತೀಯ ಉತ್ಸವ, ಆಮೇಲೆ ಇಲ್ಲಿ ದೇವ್ರದ್ದು ಇರ್ತದೆ, ದೇವ್ರನ್ನ ಕರ್ಕೊಂಬರೋದು, ಈ ತರ ನಾನಾ ಕಾರ್ಯಕ್ರಮಗಳು ಇರ್ತವೆ ಸರ್. ಗೋಳಯ್ಯ ಸ್ವಾಮಿ ಅಮರೇಶ್ವರನ ಅರ್ಚಕರು, ಸಾಕಿನ 2 ಓಣಿ. ಇದು ನೋಡ್ರಿ, ಅಮರೇಶ್ವರನ ಕ್ಷೇತ್ರ ಜಟ್ಟಿಂಗ ಮಹಾರಾಜನ ಪಟ್ಟಣ ಅಮರಾಪುರದಲ್ಲಿರುವಂಥ ಅಮರೇಶ್ವರ ಆದಯ್ಯ ಸ್ವಾಮಿ ಮಾಳಗುಂಡಮ್ಮ ಪರಮ ಭಕ್ತರು. ಅವರು ಶಿವನ ಸ್ವರೂಪವಾಗಿ 80-85 ವರ್ಷ ಆದರೂ ಶಿವನು ಫಲದಾನ ಮಕ್ಕಳಿದ್ದಿಲ್ಲ. ಆಗ 2 ಜಟ್ಟಿಂಗರಾಜ ಮಹಾರಾಜನ ಪಟ್ಟಣದಲ್ಲಿ ರಾಜ ಮಹಾರಾಜನಿದ್ದು ಬಂದಂಥ ಸಂಸ್ಥಾನಿಕ ಕಾಲದಲ್ಲಿ ಆಗ ಅವರ ಮನೆಯಲ್ಲಿ ಆ ಗ್ರಾಮದ ವತಿಯಿಂದ ಒಬ್ಬ ಸ್ವಾಮಿ ಬಂದು ಊರು ಗ್ರಾಮದ ನಮ್ಮನೆಗ ಬಗೆರಲ್ಲ ನಿಮ್ಮನೆಗ ಬಗೆರಲ್ಲ ಅಂತ ಆಗ ಆದಯ್ಯ ಸ್ವಾಮಿ ಮಾಳಗುಂಡಮ್ಮನವರಿಗೆ ಭಿನ್ನ ಕೊಟ್ಟು ಅವರು ಮನೆಯಲ್ಲಿ ನಿಯಮ ನಿತ್ಯ ಅಡಿಗೆ ಮಾಡಿ ಜಳಕ ಮಾಡಿಸಿ ಪೂಜೆ ಮಾಡಿ ಪ್ರಸಾದ ಕೊಟ್ಟರು. ಕೊಟ್ಟು ಅವ್ರಿಗೆ ಊಟ ಮಾಡೋ ಕಾಲಕ್ಕೆ ನೀವು ಮಕ್ಕಳು ಎಷ್ಟದ ಸಾಷ್ಟಾಂಗ ಶಿರಸಾಷ್ಟಾಂಗ ಹಾಕೋ ಕಾಲಕ್ಕೆ ಕೇಳ್ಯಾನ ಅವ್ರು ಸ್ವಾಮಿ. ಕೇಳಿದಾಗ ಅವ್ರೇನಂದ್ರ ಶಿವನು ನಮ್ಮ ಭಾಗ್ಯಕ್ಕೆ ಕೊಟ್ಟಿಲ್ರಿಪ್ಪ ಮಕ್ಕಳಿಲ್ಲ ಅಂದಾರ. ಮಕ್ಕಳು ಇಲ್ಲದ ಮನೆಯಲ್ಲಿ ನಾವು ಪ್ರಸಾದ ಮಾಡಕ್ಲಂತ ಆ ಸ್ವಾಮಿ ಎಷ್ಟೋ ನಯ ವಿನಯದಿಂದ ಕೇಳಿದ್ರು ಅವ್ರು ಎದ್ದು ಹೋಗ್ಬಿಟ್ರಂತ. ಹೋದಾಗ ಆಗ ಅವರು ಎಷ್ಟೋ ಪದಿಯಿಂದ ನಮ್ಗೆ ಇಷ್ಟು ವರ್ಷ ವಯಸ್ಸಾದ್ರೆ ಹಂಗಾಗಿದ್ದಿಲ್ಲ, ನಮ್ಗೆ ಎಂಥ ಶಿವನ ಪರಮಾತ್ಮ ನಮ್ಗೆ ಎಂಥ ಒಂದು ವನವಾಸ ತಂದ ಇದಂತ ಹೇಳಿ ಆಗ ಅವ್ರು ಎಷ್ಟೋ ಒಂದು ಮನಸ್ಸು ನಂದಿಸ್ಕೊಂಡು ಉಣಲಾರ್ದ ನಡಿಲಾರ್ದ ಆ ಪ್ರಸಾದದಲ್ಲಿ ಮಾಡ್ಕೊಂಡು ಕಾಲನ ಕಳ್ಕೊಂತ ಹೋಗೋ ಕಾಲಕ್ಕೆ ಆ ಗ್ರಾಮದ ವತಿಯಿಂದ ಜಟ್ಟಿಂಗ ಮಹಾರಾಜನ ಪಟ್ಟಣ ಆಳು ಬಿದ್ದೋಗಿ ದವಸದಾನಿ ಎದ್ದು ಆ ಗ್ರಾಮದಲ್ಲಿ ಒಂದು ಸಗರ ಸಾವಿರ ಏಕದ್ವಾರಹಳ್ಳಿ, ಕಡಿಹಳ್ಳಿ, ಹೊನ್ನಮನಹಳ್ಳಿ, ಆ ಸಗರನಹಳ್ಳಿದ್ದ ಬಾಲಿಲಿ ಹುಡುಗಾಗಿ ಬಂದು ಆ ಗ್ರಾಮಕ್ಕೆ ಹೋಗ್ಯಾನ. ಗ್ರಾಮಕ್ಕೆ ಹೋದಾಗ ಅವರು ಎಲ್ಲ ಇದ್ದವ್ರು 4 ಮಂದಿ ಅಡಿಗೆ ಹೋಗ್ಯಾರ. ಯಾರು ಪಂಚಾಯತಿಯಲ್ಲಿ ಕುಂತವ್ರು ನಮ್ಮ ಮಗಲ್ಲ ನಿಮ್ಮ ಮಗಲ್ಲ ಅಂತ ಚಂಜಿತಾನ ಅದು ಕಣ್ಣೀರು ತೋರ್ಸತ್ ಕೂತದ ಹುಡುಗ ಸಿಂಬಳ. ಆಗ ಅವರು ಗ್ರಾಮದವರು ಆದಾಯ ಮಾಳಗುಂಡಮ್ಮ ಬಂದ ಮೇಲೆ ಎಲ್ಲರೂ ಹೋಗಿ ಈ ಹುಡುಗ ನಮ್ಮದಲ್ಲ ನಿಮ್ಮದಲ್ಲ ಆ ರಾಜಗ ತಿಳಿಸ್ಯಾರ. ಜಟ್ಟಿಂಗ ರಾಜ ಮಹಾರಾಜನ ಪುಟ್ಟ ರಾಜಗೆ ತಿಳಿಸ್ಯಾರ. ರಾಜನ ಹೇಳ್ತಿ ಬಂದು ಆಗ ರಾಜನ ಹೇಳ್ತಿ ಕೈ ಅಪ್ಪಿಕೊಂಡು ಎತ್ಕೊಂಡಾಳ ಆ ಹುಡುಗನ. ಎತ್ತಿಕೊಂಡ್ರ ಆಗ ಆ ಹುಡುಗ ಅಳಲಾರ್ದ ದುಃಖಿತವಾಗಿ ಆಗ ಹೋಗಿ ಆದಾಯ ಮಾಳಗುಂಡಮ್ಮ ಕರ್ಕೊಂಬರ್ರಿಪ್ಪ ನಮ್ಮ ಮಗ ಅಲ್ಲ, ರಾಜವ್ರು ಎಲ್ಲರೂ ಕೂಡಿ ಆ ಹುಡುಗ ಹಾಕಮ್ಮ ಅಂತ ಹೇಳಿ ಆಗ ನಮ್ಗೆ ಅವತ್ತ ಹಂಗಾಗ್ಯದ ನಾವು ಬರಂಗಿಲ್ಲ, ಯಾರ ಮಗ ಅವ್ರಿಗೆ ಕೊಡಂತಂದು ಆದಾಯ ಮಾಳಗುಂಡಮ್ಮ ಅಂದ್ರೂ ಕೂಡ ಇದು ನಮ್ಮದಲ್ಲ ನಿಮ್ಮದಲ್ಲ ಪರಮಾತ್ಮ ಶಿವನೇ ಬಂದ ನಿಮ್ಮ ಪಾಲಿಗೆ ಅಂತ ಕರ್ಕೊಂಬಂದು ಹುಡಿಲಿ ಹಾಕಿ ಆಗ ರಾಜನ ಹೇಳ್ತಿ ಹೇಳ್ಕೊಂಡು ಕುಂದ್ರೆ ಕೈಯಿಂದ ತೆಗೆದು ಆ ಮಾಳಗುಂಡಮ್ಮಗೆ ಹೋಗಿ ತೆಕ್ಕಿ ಬಿತ್ತದ ಹುಡ್ರ. ಬಿದ್ದ ಕಾಲಕ್ಕೆ ಇದು ಜಟ್ಟಿಂಗ ಮಹಾರಾಜನ ಪಟ್ಟಣ ಅಮರಾಪುರದಲ್ಲಿ ಜನರಾದಂಥ ಅಂಬರೀಷ್ ಅಂತ ಹೆಸರು ಕರೆದು ಅವ್ರು ಹುಡಿಲಿ ಹಾಕ್ಯಾರ. ಹುಡಿಯಲ್ಲಿ ಹಾಕಿದ ಮೇಲೆ ಆಗ ಬಹುದಿನದಲ್ಲಿ ನಡ್ಕೊಂಡು ಹೋದ ಕಾಲಕ್ಕೆ ಗುರುಗಳು ಪಾಠಶಾಲೆಯಲ್ಲಿ ಆದಾಯ ಮಾಳಗುಂಡಮ್ಮ ಹೋಗಿ ಪಾಠಶಾಲೆಗೆ ಸಾಲಿಗೆ ಹಚ್ಚಾರ. ಇಂಥ ವಯಸ್ಸದಲ್ಲಿ ಬಂದು ಈ ಗ್ರಾಮದಲ್ಲಿ ಆದಾಯ ಮಾಳಗುಂಡಮ್ಮಗ ಮಗನು ಇಷ್ಟು ದಿನ ಎಂಥ ವಯಸ್ಸಲ್ಲಿ ಆಗ್ಯದಂತ ಅವ್ರ ಸಾಲಿಗೆ ಹಚ್ಚಿ ಆ ಕಾಲಕ್ಕೆ ಪಾಟಿ ಪೂಜೆ ಅಲ್ರಿ, ಪಾಟಿ ಪೂಜೆ ಮಾಡಿ ಮಂಡಳ ಪಣಿವಾರ ಮಾಡಿ ಕಾಯಿ ಹೊಡೆದು ಎಲ್ಲ ಹೇಳಿ ಹೆಸರು ಹಚ್ಕೊಂಡಾರ. ಅದು ಎಷ್ಟೋ ದಿನ ಸಾಲಿ ವಿಚಾರದಲ್ಲಿ ಕಲಿಸಿ ಅಂತ ಹೋದಾಗೆಲ್ಲ ಅವ್ರ ಪಾಠ ಹೇಳಿದಂಗೆಲ್ಲ ಒಂದೊಂದು ವಿಶಾಲ ಬಾಯ್ಪುಟ್ಟದ ಹೇಳ್ಕೈತನ್ರಿ. ಅದು ಹೇಳಿ ಇದೇ ಪ್ರಕಾರ ಒಂದು 4-6 ವರ್ಷ ಆದ ನಂತರ ಆಗ ಶಿವನ ರೂಪದಲ್ಲಿ
ಆಗ ಮಾಸ್ಟ್ರು ಇದಕ್ಕೆ ನಿನ್ನ ಮಗನಿಗೆ ಕಲ್ಸಂತ ನಮಗೆ ಶಕ್ತಿ ಉಳಿದಲ್ಲ, ಶಿವನ ಪರಮಾತ್ಮನೇ ಇದ್ದಂಗೆ ನಾವು ಆ ವಾಣಿ ಹಂಗಾದ ಅಮರೀಶನ ತಕ್ಕದ್ದು ದೊಡ್ಡ ಒಂದು ಇದದನ ಅಂತಂದು ಇವರು ಗ್ಯಾಸಿಗೆ ಸಾಲಿ ಸೂಟಿ ಕೊಟ್ಟಾಗ ಆ ಮುದಿ ಎತ್ತುಗಳು ಆದಯ್ಯ ಹೊಲಕ್ಕೆ ಕುಂತಿಯರ್ಗ ಕೊಕ್ಕಲ್ಕ ಒಂದು ದಿವ್ಸ ಮಗ ಎದ್ದು ನಾನು ಬರ್ತಂದ ಅಂದಾಗ ಆಗ ತಾಯಿ ಬ್ಯಾಡಪ್ಪ ಬಿಸಿಲಾದ ಇಲ್ಲ ನಾನು ಓದ್ತಂತ ಬಾರ್ಕಲ್ಲು ಹೆಗ್ಮೇಕ ಕುಂತಾಗ ಮಾಳ್ಗೊಂಡಮ್ಮಗೆ ಹೇಳ್ತಿಗೆ ಆದಯ್ಯ ಸ್ವಾಮಿ ಬುತ್ತಿ ಕಟ್ಕೊಂಬ ಸಾಯಂಕಾಲ ನಾವು ನೆಲತಂಸಿ ಬರೋ ಬೀಸಲಾಗ ಊಟಕ್ಕೆ ಇಟ್ಟು ಮಾಡಿ ಅಲ್ಲಿ ಇರಮ್ಮಂತಂದಾರೆ. ಆಗ ಮಗ ತಾನು ಬಂದು ಆ ಹೊಲದಲ್ಲಿ 3 ಸುತ್ತು ಹೊಲ ಹರಿಗಿ ಕುಂತಾಗ ನೀನು ಸ್ವಲ್ಪ ರೆಸ್ಟ್ ತಗೊಳಪ್ಪ ನಾನು ಹೊಡಿತಾನೆ. ಬ್ಯಾಡಪ್ಪ ಗುಂಡು ಗವರ ದೀಸ ನಮ್ಮ ಗುಡ್ಡ ಬೇಡ ಅಂತಂದ್ರೆ ಕೂಡ ಇಲ್ಲ ನೀನು ಕುಂದ್ರ ಕುಂತಾಗ ಅದ್ಗ ಶಿವನ ರೂಪ ಇದ್ದಿ ಹಂಗ ಮಕ್ಕ ಮುಟ್ಟನ ಅದು ಮದಿ ಎತ್ತು ತಗೊಂಡ ಹೊಲ ಎಲ್ಲ ಹರಿಗಿಬಿಟ್ಟವ. ಹರಿಗಿ ಆಗ ಈ ಕೊಂಡಕ್ಕೆ ಬಂದು ಎತ್ತುಗಳು ನೀರು ಕುಡಿಸಿದಾಗ ಊರಿ ಆಗಿಬಿಟ್ಟವು. ಊರಿ ಆದಾಗ ಮತ್ತೆ ಹೊಡ್ಕೊಂಡು ಹೋಗಿ ಗಳೆ ಕಟ್ಕೊಂಡು ಕುಂತ್ಬಿಟ್ಟಾನ. ಕುಂತು ತಂದೆ ಎದ್ದು ಶಿವ ಶಿವ ಪರಮಾತ್ಮ ಅಂತ ಎದ್ರ ಧ್ಯಾನ ಭದ್ರದಾನ ಶಿವನ ಧ್ಯಾನ ಮಾಡ್ಕೊಂತ ಆವಾಗ ನೋಡಿದಾಗ ಎತ್ತಲ್ಲಪ್ಪ ಮಗ ಇವು ಯಾರು ತಂದೆ ರಾಜರು ಯಾರು ಕೊಟ್ಬಿಡವು ನಮ್ಮವಲ್ಲ ಈ ಹೊಡ್ಕೊಂಡು ಅವ್ರ ಊರಾಗ ನನ್ನ ಭಾಳ ಇದು ಮಾಡ್ತಾರೆ ಇಷ್ಟು ವಯಸ್ಸಾಗಿ ಇಂಥವು ತಂದೆ ಅಂತ ಅಂದಾಗ ಇಲ್ಲಪ್ಪ ನಿಜವಾದ ನಮ್ಮ ಎತ್ತಂದನ. ಒಂದು ಅರ್ಧ ಗಂಟೆ ಇದು ಮಾಡಿ ಅವಾಗ ಬಂದು ಇಲ್ಲಿ ಬಂದು 3 ವಯಸ್ಸಿನ ಕೊಟ್ಟಾಗ ಆ ದಿವಸ ಹಂಗಮದತ್ತಾಗ ಹಂಗಮದತ್ತೆ ಆದಾಗ ಮತ್ತೆ ಹೋಗಿ ಹೊಲ್ದಾಗ ಕುಂತಾರ. ಅದು ಮಾಳ್ಕೊಂಡ ಮಂದಿ ಬುತ್ಕಿಟ್ಕೊಂಡ್ ಬಂದ ಹೊಲಕ್ಕೆ ಮಗನಿ ಅಂತ ಮಗ ಹೌದು ತಂದೆ ಅಲ್ಲ ಎತ್ತಲ್ಲ ಇವು ಬೇಡಪ್ಪ ಇವು ಏನಂತ ಈಸ್ ತಂದೆ ನಿಜವಾದ ಹಿಂಗಾದಂತ ಕೇಳಲ್ಲ ಮಾಳ್ಕೊಂಡಮ್ಮ. ಅದ ಹೇಳಿದ್ರೂ ಕೇಳಲಾರ್ದಾಗ ಇದು ನಿಜವಾದಂತ ಈಸ್ ಎತ್ತು ಮಾಳ್ಕೊಂಡಮ್ಮ ಆದಾಯ ಬಂದು 3 ವಯಸ್ಸಿನ ಕೊಟ್ಟಾಗ ಆ ತಾಯಿ ಹಂಗಮದ ಕೈಬಿಟ್ಟ ಮಾಳ್ಕೊಂಡಮ್ಮ. ಆದಾಗ ಮುಕ್ತಿ ಮಾರ್ಗ ಭೂ ಕೈಲಾಸದಲ್ಲಿ ಆಗ ಪರಮಾತ್ಮನೇ ಇಲ್ಲಿ ಮ್ಯಾಲೆ ಆದಾಯ ಮ್ಯಾಕ್ ಕುಂತಾನ ಮಾಡ್ಕೊಂಡಂಬ ಬಂದು ಮಗನೇ ಅಂತಂದು ಕೊಳದಾಗ ಹರಿದಾಗ ಒಳಗೆ ಹೋಗಿ ಅಮರೀಶ್ ಅಂದಳ ಕಡೆಗೆ ತೆಲಿ ಹೋದಾಗ ಅಮರಗೊಂಡನ ಗುಂಡಾಗಿ ಕುಂತ ಭೂ ಕೈಲಾಸ. ಆಗ ಈ ಶಿವನ ರೂಪದಲ್ಲಿ ಆದಾಗ ಇಲ್ಲಿ ಒಂದು ಬ್ರಹ್ಮರಾಕ್ಷಸಿ ಅದನ್ನು ಹೆಬ್ಬೆಟ್ಲಿ ತಿಂದ್ರೆ ಕಪಿಲ ಮಾರಿಸ್ಕೊ ಅಂತ ಅದ್ರ ಮ್ಯಾಲೆ ಅಲ್ಲಿ ಹೋಗಿದ್ದದ. ಅದು 3 ತಿಂಗಳ ಸರೋವರದಲ್ಲಿ ಬಂದು ಕಾಯಿ ಕರ್ಪೂರ ಕಣ್ಣು ಮಕ್ಕಳು ಎಲ್ಲ ಅನ್ನದಾನ ಸಂತರ್ಪಣೆ ಎಲ್ಲ ನಡೆದ. ಇದು ಮತ್ತೆ ಯಾರಿಗೇನು ದಿಕ್ಕಿ ಕೊಡ್ತಂತ 3 ತಿಂಗಳ ಮೇಲೆ ಅಲ್ಲಿ ಹೋಗಿ ನೋಡಿದ್ರೊಳಗೆ ಅಲ್ಲಿತ್ತಂತ. ಅವಾಗ ಬಂದು ನಮಸ್ಕಾರ ಮಾಡಿಯಪ್ಪ ನಾನು ಬೆನ್ನೇನಾಗಿ ಇಲ್ಲಿ ಭಾಳ ಚಲೋ ಆದ ನನಗೆ ಅದು ಮೋಸಗಳು ಬಿಡು ಇನ್ನೊಂದ್ಸಲ ತಿಂತೀನಿ ಒಳ್ಳೆ ತಿಂಡಿ ಬಿಡ್ತಿದ್ದಿ ನನಗೆ ಗುರು ಬೇಕಾದ ಚಟಸ್ಥಲ ಪರಬ್ರಹ್ಮಿ ಗದರ್ನ ಶಿವ ಸ್ವಾಮಿಗಳು. ಆಗ ಗುರು ಲಿಂಗ ಜಂಗಮ ಪಾದಕ್ಕೆ ಪ್ರಸಾದ ಬ್ರಹ್ಮಕೊಂಡ ಒಳ್ಳೆ ತಿಂಡಿಗೆ ಬಂದು 4ನೇ ಸೋಮವಾರ ಬಂದಾಗ 3ನೇ ಸೋಮವಾರ 5ನೇ ಸೋಮವಾರ ಅಂದಾಗ 4ನೇ ಸೋಮವಾರ ನಾವು ಅಮರಗೊಂಡನ ಮೂರ್ತಿ ಪಲ್ಲಕ್ಕಿ ಸಕಲ ಭಕ್ತಾದಿಗಳು ಬಂದು ಪಾದ ಇಟ್ಟು ನೀರು ಹಾಕಿ ಗುರು ಲಿಂಗ ಜಂಗಮ ಆಗ ಶಿವನಿಗೆ ಗುರು ಗದರ್ನ ಶಿವ ಸ್ವಾಮಿಗಳಾಗಿ ಆಗ ಅಲ್ಲಿ ಮುಕ್ತಿ ಮಾರ್ಗ ಕಂಡು ಅಲ್ಲಿದ್ದು ಇವತ್ತು ಕಾರ್ಯಕ್ರಮ ನಡೆದು ದೇವರ ಭೂಪುರ ಗದರ್ನ ಶಿವ ಸ್ವಾಮಿಗಳು ಪ್ರತಿ ವರ್ಷ ಗುಡುಗುಂಟ ಸಂಸ್ಥಾನ ರಾಜ ಮಹಾರಾಜ ಬಂದಂತ ಸಂಸ್ಥಾನ ಗುಡುಗುಂಟ ಅಂಬರೀಶ್ವರ ಅವತ್ತಿನ ದಿನ ಮತ್ತೆ ನೋಡ್ರಿ ಇವತ್ತ ಚುಣೆ ಉತ್ಸವ ಇವತ್ತ ಬಸ್ಪಟ ಕಟ್ಟಿದ್ದು 9ನೇ ದಿನಕ್ಕೆ ಉತ್ಸವ 10ನೇ ದಿನಕ್ಕೆ ಒಂದು ಉತ್ಸವ 11 ದಿನಕ್ಕೆ ತೇರು ಮುಂಜೆ 4 ಉತ್ಸವ 1 ತೇರು ಕಡಿಮೆನ ಕಾಳಗಂತ ಕಡಿ ಉತ್ಸವಕ್ಕೆ ಆದಾಯ ಮಾಡ್ಕೊಂಡ ಮುಂದೆ ಲಗ್ನ ವಿವಾಹ ಮುಹೂರ್ತಗಳು ಆಗ್ತದೆ. ಗುರುಗಳು ಹೂವಿನ ಚೆಂಡು ದಣಿಯವರು 5 ಸಲ ಗುರುಗಳು 5 ಸಲ ಗುರುಗಳಲ್ಲಿದ್ದ ರಾಜರಿಗೆ 5 ಸಲ ಹೂವಿನ ಚೆಂಡು ಆಡಿ ಅವತ್ತು ಮಂಗಲ ಇದು. ಮತ್ತು ಬುಧವಾರ ಏನದ ಗುಂಡ ತೊಳೆಯೋದು ಅವತ್ತು ಕಲಬುರಗಿ ಸಣ್ಣ ತೇರು ಇರ್ತದೆ ನಮ್ಮದು ಗುಂಡ ತೊಳಿತಿರ್ತೀವಿ. ಮೆಟ್ಮಳ್ಳಿಯಾಗ ಅಮರಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಗುರುಗಳು ನಾವು ಕಂಕಣ ಇಳಿಸಿ ಹೋಗಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಮಂಗಲ ಮಾಡಿ ರಾತ್ರಿ 10 11ಕ್ಕೆ ನಾವು ಪಲ್ಲಕ್ಕಿ ತೇರು ಒಂದು ಉತ್ಸವ 4 ಉತ್ಸವ 1 ತೇರು ಸುಣೆ ಉತ್ಸವ ಇಟ್ಕೊಂಡು ಇವತ್ತೊಂದು ಉತ್ಸವ ಆಗ್ತದ, ನಾಳೆಗೆ ಒಂದು ಉತ್ಸವ ಆಗ್ತದ. ಗುಡುಗುಂಟ್ಲೆ ಬಂದು ನಾಳೆಗೆ ಒಂದು ಉತ್ಸವ ಆದ್ಮೇಲೆ ಗುಂತುಕೊಳಕ್ಕೆ ಹೋಗ್ತಾರೆ. ಗುಂತುಕೊಳೆ ಹೊಳಿ ಕೃಷ್ಣ ನದಿ ಸ್ಥಾನ ಅಲ್ಲಿ ಪೂಜೆ ಬೆಳಗ್ತಾನಲ್ಲಿ ದಣಿಯವರು ದರ್ಬಾರದಲ್ಲಿ ಬಂದು ಒಂದು ಉತ್ಸವ ಹೇಳೋದು ಬಂದು 4 ಗಂಟೆಗೆ ಕಳಸ ಧ್ವಜಾರೋಹಣ 5:30 6ಕ್ಕೆ ತೇರು. ನನ್ನ ಹೆಸರು ಬಸವರಾಜ ನಾಯ್ಕೋಡಿ, ಪ್ರಾಪರ್ ಮಸ್ಕಿ ನಂದು. ಈ ಅಮರೇಶ್ವರ ಕೊಂಡದಲ್ಲಿ ಇರೋದು ವಿಶೇಷವೇನೆಂದರೆ ಕೊಳದ ಅಮರಗುಂಡ ಅಂತ ಯಾಕಂತಾರಂದ್ರೆ ಇಲ್ಲಿ ನಾವು ಈ ಇಡೀ 13ನೇ ಲಿಂಗ ಇದು ಜ್ಯೋತಿರ್ಲಿಂಗದ ಪೈಕಿ ಇದು 13ನೇ ಜ್ಯೋತಿರ್ಲಿಂಗ.
ದೇಶದಲ್ಲೇ ಇತಿಹಾಸ ಇರುವಂತ ಲಿಂಗ ಯಾಕ ಅಂತ ಹೇಳ್ತಾವಂದ್ರ, ಈ ಯಾರಾದ್ರೂ ಸ್ನಾನ ಮಾಡ್ಬೇಕಾದ್ರ ಎಲ್ಲಾ ಜ್ಯೋತಿರ್ಲಿಂಗಗಳು ಹೆಂಗದಾವಂದ್ರೆ, ನಾವು ಗರ್ಭಗುಡಿಯಲ್ಲಿರುವಂತ ನೀರು ನಮ್ಮ ಮೇಲೆ ಬೀಳ್ತದೆ. ಇದು ದೇಶದಾಗ ಎಲ್ಲಿಲ್ಲ. ಗರ್ಭಗುಡಿಯಿಂದ ಹೊರಗೆ ಬಂದು ಒಬ್ಬ ಭಕ್ತನ ಮೇಲೆ ನೀರು ಬೀಳೋದಂದ್ರೆ ಇಲ್ಲಿ ಇದೊಂದೇ ದೇವಸ್ಥಾನ. ಆಮೇಲೆ ಈ ದೇವಸ್ಥಾನ ನಡ್ಕೊಂಡವರಿಗೆ ಫಲ ಏನು ಬೇಕು ಅದನ್ನ ಕೊಡುವಂತ ಶಕ್ತಿ ಆ ಅಮರಗುಂಡನಲ್ಲಿದೆ. ಇದು ಹೋಳಿ ಹುಣ್ಣಿಮೆ ದಿವಸ ಜಾತ್ರೆ ನಡೀತೆ. ಆಮೇಲೆ ತೇರು ಎಳಿಬೇಕಾದ್ರ ಒಂದು ನಕ್ಷತ್ರ ಬಂದ ಮ್ಯಾಗ ನಕ್ಷತ್ರದ ತೇರು ಎಳೆಯೋದು. ನೀವು ಯಾವುದೇ 4 ಗಂಟೆಗೆ ಹೇಳಿ 3 ಗಂಟೆಗೆ ಹೇಳಿ ಅಂದ್ರೆ ಇಲ್ಲ. ಇಲ್ಲಿ ಒಂದು ಏನು ಪದ್ಧತಿ ಅಂದ್ರೆ, ಒಂದು ನಕ್ಷತ್ರ ಬಂದ್ಮೇಲೆ, ಚಂದ್ರನ ಉದಯ ಆದಮೇಲೆ ಆ ಒಂದು ನಕ್ಷತ್ರ ಬಂದ್ರೆ ಮಾತ್ರ ಇಲ್ಲಿ ತೇರು ಎಳೆಯುವ ಕಾರ್ಯಕ್ರಮವಿದೆ. ಅದೇ ರೀತಿ ಇನ್ನಿತರ ಬಹಳ ಈ ಇತಿಹಾಸ ಇದೆ ಇದ್ರ ಬಗ್ಗೆ. ಇದು ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ದೇವಸ್ಥಾನ. ಸಾವಿರಾರು ಭಕ್ತರು ಇಲ್ಲಿ ನಡ್ಕೊಂಡವರಿಗೆ ಫಲ ಕೊಟ್ಟದ್ದು ಇತಿಹಾಸ ಇದೆ. ತಾವು ಏನ್ ಅನ್ಕಂತಾರ ಅದು ಈಡೇರಿದ ಕಾರ್ಯಗಳು ಈಡೇರ್ಯವ. ಆ ರೀತಿಯಾಗಿ ಇದು ಜರುಗುತ್ತಾ ಬಂದಿದೆ ಜಾತ್ರೆ ಅತಿ ವಿಜೃಂಭಣೆಯಿಂದ ಲಕ್ಷಾಂತರ ಜನರು ಭಕ್ತರು ಬರ್ತಾರ. ಜಾತ್ರೆ 15 ದಿನಗಳು ನಡೀತು. ಉಗಾದಿ ಪಾಡ್ಯತನ ಇಲ್ಲಿ ಜಾತ್ರೆ ಜరుగుತ್ತದೆ. ನನ್ನ ಹೆಸರು ಎಂಕನೋಡ್ ಅಂತೇಳಿ, ಅಮರೇಶ್ ದೇವಸ್ಥಾನದ ಮ್ಯಾನೇಜರ್. ಈ ಅಮರೇಶ್ವರ ದೇವಸ್ಥಾನ ಅನ್ನೋದು ತ್ರೈತಾಯುಗದಲ್ಲಿ ಬಂದಂತ ದೇವಸ್ಥಾನ. ಈ ತ್ರೈತಾಯುಗದಲ್ಲಿ ಹಾದಯ್ಯ ಮತ್ತು ಮಾಳಿಗುಂಡ ಅನ್ನೋ ದಂಪತಿಗಳು ಇರ್ತಾರೆ. ಆ ದಂಪತಿಗಳು ಶಿವನ ಭಕ್ತರಾಗಿರುವುದರಿಂದ ಅಲ್ಲಿಂದ ಜನನವಾಗಿ ಅಂದ್ರೆ ಬಾಲಕನಾಗಿ ಶ್ರೀ ಅಮರೇಶ್ವರ ಈಗಿರುವಂತ ಎರಡೋಣಿ, ಆಗಿನ ಒಂದು ಕಾಲದಲ್ಲಿ ಜಟ್ಟಿಂಗರಾಯನಪಟ್ಟಣ ಅಂತ ಕರಿತಿದ್ರು. ಅಲ್ಲಿಂದ ಆತ ದೆರಿಗೆ ಬರ್ತಾನೆ. ದೆರಿಗೆ ಬಂದು ಇಲ್ಲಿ ಕೆಲವೊಂದು ಪವಾಡಗಳನ್ನು ಮಾಡ್ತಾನೆ. ಬ್ರಹ್ಮರಾಕ್ಷಸನ ಕೃಷ್ಣಾ ನದಿ ಸಂಹಾರ ಮಾಡ್ತಾನೆ. ಮತ್ತು ಗಿಣ್ಣವನ್ನು ಮಾಡಿ, ಆಕಳದಿಂದ ಗಿಣ್ಣವನ್ನು ಮಾಡಿ ಸ್ನೇಹಿತರಿಗೆಲ್ಲ ಊಟ ಮಾಡಿಸ್ತಾನೆ. ಹರಿಯದ ಹೋರಿಗಳನ್ನು ಅಂದ್ರೆ ಮುದಿಯ ಹೋರಿಗಳನ್ನ ಹರಿಯದ ಹೋರಿಗಳನ್ನಾಗಿ ಮಾಡ್ತಾನೆ. ಮತ್ತು ಆದಾಯ ಮಾಳಿಗುಂಡಮ್ಮ 60 ವರ್ಷ 57 ವರ್ಷ ದಂಪತಿ ಇದ್ದವ್ರನ್ನ 18 ವರ್ಷ 21 ವರ್ಷ ತರುಣರನ್ನಾಗಿ ಮಾಡ್ತಾನೆ. ಈ ತರ ಕೆಲವೊಂದು ಪವಾಡಗಳನ್ನು ಮಾಡಿ ಇಲ್ಲಿ ಜೀವಂತವಾಗಿ ಐಕ್ಯ ಆಗ್ತಾನೆ ತೋರಿಸಿ. ಇದು ತ್ರೈತಾಯುಗದಲ್ಲೇ ಆದಂತ ಒಂದು ಘಟನೆ ಅಂತ ಹೇಳ್ತಾರೆ. ಇದು 13ನೇ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಇವತ್ತಿಗೂ ಅಮರೇಶ್ವರ ದೇವಸ್ಥಾನದಲ್ಲಿ ಇವು ನೋಡ್ತಿದೀವಿ ನಾವು. ಅಲ್ಲಿ ಹಡಿಕೇಶ್ವರ, ಮಡಿಕೇಶ್ವರ, ರೇವಣಸಿದ್ದೇಶ್ವರ, ಕಪಿಲೇಶ್ವರ 4 ಜನ ಋಷಿಗಳು ಕೂಡಿಕೊಂಡು ಅಲ್ಲಿ ಕುಂಭ ಉದ್ಭವ ಅಂತ ಕರಿತೀವಿ. ಗಡಿಗೆ ಬಾವಿ ಅಂದ್ರೆ ಮಂತ್ರದ ಮೂಲಕ ಉದ್ಭವ ಮಾಡಿದರೆ ಆ ಉದ್ಭವ ಆದಂತ ನೀರು ಇಲ್ಲಿ ಬಂದು ಇಲ್ಲಿಂದ ಹೊಂಡಕ್ಕೆ ಹೋಗುತ್ತೆ. ಆ ಹೊಂಡದಲ್ಲಿ ಬಂದಂತ ಭಕ್ತಾದಿಗಳು ಸ್ನಾನ ಮಾಡಿದ್ರೆ ಅವ್ರು ಮಾಡಿರುವಂತ ಪಾಪಗಳೆಲ್ಲ ಪರಿಹಾರ ಆಗ್ತದೆ ಅನ್ನೋ ಒಂದು ಭಕ್ತರಲ್ಲಿ ನಂಬಿಕೆ ಇದೆ. ಇದು ಯಾವಾಗಲೂ ಹೋಳಿ ಹುಣ್ಣಿಮೆ ದಿವಸ ಈ ಜಾತ್ರೆ ಆಗುತ್ತೆ. ಇಲ್ಲಿ ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಗೋವಾ, ಔಟ್ ಆಫ್ ಸ್ಟೇಟ್ಲಿಂದ ಬಂದು ಭಕ್ತರು ಬಂದು ಲಕ್ಷಾನುಗಂಟೆ ಸೇರ್ತಾರೆ. ಅದೇ ರೀತಿಯಾಗಿ ರೈತಾಪಿ ಜಾತ್ರೆ ಅಂತ ಹೇಳ್ತಾರೆ. ಸಾವಿರಾರು ರೈತರು ಇಲ್ಲಿ ಕೂಡಿಕೊಂಡಿರ್ತಾರೆ. ರೈತರಿಗೆ ಏನ್ ಬೇಕು ಸಾಮಗ್ರಿಗಳೆಲ್ಲನೂ ಇಲ್ಲಿ ಈ ಜಾತ್ರೆಯಲ್ಲಿ ಸಿಗುವಂತ ವ್ಯವಸ್ಥೆ ಇದೆ. ಹಿಂಗಾಗಿ ಇದು ರೈತರ ಜಾತ್ರೆ ಅಂತ ಕರೀತಾರೆ ಎಲ್ಲರೂ.